ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ಕೂಡ ನಿಮ್ಮ ಒಂದು ಮೊಬೈಲಲ್ಲಿ ಎರಡೆರಡು ವಾಟ್ಸಪ್, ಎರಡೆರಡು ಇನ್ಸ್ಟಾಗ್ರಾಮು, ಎರಡೆರಡು ಸ್ನ್ಯಾಪ್ಚಾಟ್ ಆ್ಯಪ್ಸ್ಗಳನ್ನು ಬೇರೆ ಬೇರೆ ಅಕೌಂಟ್ಸ್ ಇರುತ್ತೆ. ನಿಮ್ಮದು ಎರಡು ಮೂರು ಬೇರೆ ಬೇರೆ ಅಕೌಂಟ್ಸ್ ಇರುತ್ತೆ. ಆದರೆ ಒಂದೇ ಒಂದು ವಾಟ್ಸಪ್ ಇತ್ತಪ್ಪ ಅಂದರೆ ಒಂದೇ ಒಂದು ವಾಟ್ಸಪ್ಪಲ್ಲಿ ಯೂಸ್ ಮಾಡೋಕ್ಕಾಗೋದಿಲ್ಲ. ಅದೇ ಥರ ಒಂದು ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಸ್ನ್ಯಾಪ್ಚಾಟ್ ಆಗಿರ್ಬೋದು, ಬೇರೆ ಬೇರೆ ಅಕೌಂಟ್ಸ್ಗಳು ನೀವೇನಾದರೂ ಯೂಸ್ ಮಾಡ್ತಿದ್ರಪ್ಪ ಅಂದರೆ ನಿಮಗೂ ಕೂಡ ಎರಡು ಬೇರೆ ಬೇರೆ ಆ್ಯಪ್ಸ್ಗಳೇನಾದರೂ ಕ್ರಿಯೇಟ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಥರ ಎರಡು ಮೂರು ಆ್ಯಪ್ಸ್ಗಳನ್ನು ನಿಮ್ಮ ಒಂದು ಮೊಬೈಲಲ್ಲಿ ಕ್ರಿಯೇಟ್ ಮಾಡ್ಕೊಳ್ಳೋದು, ಅದು ಕೂಡ ಕಂಪ್ಲೀಟಾಗಿ ಫ್ರೀಯಾಗಿ ಯಾವ ಥರ ನಿಮ್ಮ ಒಂದು ಮೊಬೈಲಲ್ಲಿ ಎರಡೆರಡು ವಾಟ್ಸಪ್ಪು, ಡ್ಯುಯಲ್ ವಾಟ್ಸಪ್ ಆಗಿರ್ಬೋದು, ಡ್ಯುಯಲ್ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ನಿಮಗೆ ಬೇಕಾದ ಆ್ಯಪ್ಸ್ಗಳನ್ನು ಯಾವ ಥರ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ಹೋಮ್ ಸ್ಕ್ರೀನಲ್ಲಿ ಆ್ಯಡ್ ಮಾಡೋದು ಅಂತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಕ್ಲಿಯರಾಗಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಾ ಹೋಗ್ತೀನಿ. ತುಂಬ ಸಿಂಪಲ್ ಸ್ಟೆಪ್ಸ್ಗಳ ಮೂಲಕ ಕೇವಲ ಒಂದು ನಿಮಿಷದಲ್ಲಿ ಒಂದು ಕ್ಲಿಕ್ಕಲ್ಲಿ ಮಾಡ್ಕೋಬೋದು ಸ್ನೇಹಿತರೆ. ಯಾವ ಥರ ಅಂತ ವಿಡಿಯೋನ ಕೊನೆವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ. ನಿಮ್ಮ ಒಂದು ಮೊಬೈಲಲ್ಲಿ ಸೆಟ್ಟಿಂಗ್ಸನ್ನು ಓಪನ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಮೊಬೈಲಲ್ಲಿ ಸೆಟ್ಟಿಂಗ್ಸನ್ನು ಓಪನ್ ಮಾಡ್ಕೊಳ್ಳಿ. ನನ್ನ ಒಂದು ಮೊಬೈಲ್ ಬಂದುಬಿಟ್ಟು ವಿವೋ ಮೊಬೈಲ್ ಸ್ನೇಹಿತರೆ. ನಿಮ್ಮದು ಯಾವ ಒಂದು ಮೊಬೈಲ್ ಯೂಸ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಆ ಒಂದು ಮೊಬೈಲ್ ರಿಲೇಟೆಡು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಮತ್ತು ಇದೇ ಥರ ಒಂದು ಯೂಸ್ಫುಲ್ ಇನ್ಫಾರ್ಮೇಷನ್ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ರೆಗ್ಯುಲರಾಗಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಅದಕ್ಕೆ ಮರಿದೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಮೊದಲನೇದಾಗಿ ನಿಮ್ಮ ಒಂದು ಮೊಬೈಲಲ್ಲಿ ಸೆಟ್ಟಿಂಗ್ಸನ್ನು ಓಪನ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ಸನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದರೆ ನನ್ನ ಒಂದು ಮೊಬೈಲಲ್ಲಿ ಆ್ಯಪ್ಸ್ ಅಂತ ಒಂದು ಆಪ್ಷನ್ ಇದೆ. ಆ್ಯಪ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಆ್ಯಪ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದರೆ ನಮಗೊಂದು ಆಪ್ಷನ್ ಕಾಣುತ್ತೆ, ನನ್ನ ಒಂದು ಮೊಬೈಲಲ್ಲಿ ಆ್ಯಪ್ ಕ್ಲೋನ್ ಅಂತ. ಆ್ಯಪ್ ಕ್ಲೋನ್ ಅಂತ ಬಂದಿರುವಂಥದ್ದು. ಅಕಸ್ಮಾತ್ ನಿಮ್ಮ ಒಂದು ಮೊಬೈಲಲ್ಲಿ ನಿಮಗೆ ಆ್ಯಪ್ ಕ್ಲೋನ್ ನಿಮಗೆ ಗೊತ್ತಾಗಲಿಲ್ಲಪ್ಪ ಅಂದರೆ ನಿಮ್ಮ ಒಂದು ಮೊಬೈಲ್ ಸೆಟ್ಟಿಂಗ್ಸನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಮೇಲ್ಗಡೆ ಸರ್ಚ್ ಬಾರ್ನಲ್ಲಿ ಆ್ಯಪ್ ಕ್ಲೋನ್ ಅಂತ ಟೈಪ್ ಮಾಡಿ. ಅಕಸ್ಮಾತ್ ನೀವು ವಿವೋ ಮೊಬೈಲ್ ಬಿಟ್ಟು ಬೇರೆ ಮೊಬೈಲ್ ಯೂಸ್ ಮಾಡ್ತಿದ್ರೆ ಆ್ಯಪ್ ಕ್ಲೋನ್ ಅಂತ ಟೈಪ್ ಮಾಡಿ. ಆ್ಯಪ್ ಕ್ಲೋನ್ ಅಂತ ಟೈಪ್ ಮಾಡಿದಾಗ ಈ ಥರ ಇಂಟರ್ಫೇಸ್ ಬರುತ್ತೆ. ಆ್ಯಪ್ ಕ್ಲೋನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ಇಂಟರ್ಫೇಸ್ ಬರುತ್ತೆ. ಅಕಸ್ಮಾತ್ ನಿಮ್ಮ ಒಂದು ಮೊಬೈಲಲ್ಲಿ ಗೊತ್ತಾಗಲಿಲ್ಲ, ಆ್ಯಪ್ ಕ್ಲೋನ್ ಅಂತ ಟೈಪ್ ಮಾಡಿದಾಗ ಏನು ಬಂದಿಲ್ಲಪ್ಪ ಅಂದರೆ ಡ್ಯುಯಲ್ ಆ್ಯಪ್ಸ್ ಅಂತ ಟೈಪ್ ಮಾಡಿ. ಡ್ಯುಯಲ್ ಆ್ಯಪ್ಸ್ ಅಂತ ಟೈಪ್ ಮಾಡಿ. ಈ ಥರ ಟೈಪ್ ಮಾಡಿದಾಗ ಬರುತ್ತೆ. ಡ್ಯುಯಲ್ ಆ್ಯಪ್ಸ್ ಅಂತ ಟೈಪ್ ಮಾಡಿದಾಗ ಬರುತ್ತೆ, ಆ್ಯಪ್ ಕ್ಲೋನ್ ಅಂತ ಬರುತ್ತೆ. ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡಾಗ ನಿಮಗೆ ಯಾವ ಒಂದು ಆ್ಯಪ್ ಕ್ರಿಯೇಟ್ ಮಾಡ್ಕೋಬೇಕು, ಯಾವ ಒಂದು ಆ್ಯಪು, ಎರಡು ಆ್ಯಪ್ಸ್ಗಳು ಬೇಕು ನಿಮಗೆ, ಯಾವ ಒಂದು ಆ್ಯಪು ಎರಡು ಆ್ಯಪ್ ಬೇಕು, ಎರಡು ಬೇರೆ ಬೇರೆ ಆ್ಯಪ್ ಬೇಕಂತ ನಿಮಗೆ ಅನಿಸುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ವಾಟ್ಸಪ್ ಬೇಕಿದ್ರೆ ಇಲ್ಲಿ ವಾಟ್ಸಪ್ ಆಪ್ ಇರುತ್ತೆ, ಇದನ್ನು ಆನ್ ಮಾಡ್ಕೊಳ್ಳಿ. ನಿಮಗೆ ಯಾವ ಒಂದು ಆ್ಯಪು ಎರಡೆರಡು ಆ್ಯಪ್ಸ್ ಬೇಕಂತ ಅನಿಸುತ್ತೆ. ನಿಮಗೆ ಫೇಸ್ಬುಕ್ ಬೇಕಿದ್ರೆ ಫೇಸ್ಬುಕ್ ಮೇಲೆ ಆನ್ ಮಾಡ್ಕೊಳ್ಳಿ. ನಿಮಗೆ ಫೇಸ್ಬುಕ್ ಬೇಕಿದ್ರೆ ಫೇಸ್ಬುಕ್ ಮೇಲೆ ಆನ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಬೇಕಿದ್ರೆ ಇನ್ಸ್ಟಾಗ್ರಾಮ್ ಆನ್ ಮಾಡ್ಕೊಳ್ಳಿ. ಈ ಥರ ಸ್ನ್ಯಾಪ್ಚಾಟ್ ಬೇಕಿದ್ರೆ ಸ್ನ್ಯಾಪ್ಚಾಟ್ ಮೇಲೆ ಆನ್ ಮಾಡ್ಕೊಳ್ಳಿ. ಅಕಸ್ಮಾತ್ ವಾಟ್ಸಪ್ ಬೇಕಿದ್ರೆ ವಾಟ್ಸಪ್ ಮೇಲೆ ಆನ್ ಮಾಡ್ಕೊಳ್ಳಿ. ಇವಾಗ ಟೆಲಿಗ್ರಾಮ್ ಮೇಲೆ ಆನ್ ಮಾಡ್ತೀನಿ, ನೋಡ್ಕೋಬೋದು. ಟೆಲಿಗ್ರಾಮ್ ಮೇಲೆ ಕ್ಲಿಕ್ ಮಾಡಿದಾಗ ಕ್ಲೋನ್ಡ್ ಆ್ಯಪ್ ಐಕಾನ್ ಆ್ಯಡೆಡ್ ಟು ಹೋಮ್ ಸ್ಕ್ರೀನ್ ಅಂತ ಈ ಥರ ಬಂದಿರುವಂಥದ್ದು ಸ್ನೇಹಿತರೆ. ನೋಡ್ಕೋಬೋದು ಟೆಲಿಗ್ರಾಮು ಇವಾಗ ನನ್ನ ಒಂದು ಮೊಬೈಲ್ ಹೋಮ್ ಸ್ಕ್ರೀನಲ್ಲಿ ನೋಡ್ಕೋಬೋದು. ಟೆಲಿಗ್ರಾಮ್ ಇಲ್ಲಿ ಒಂದಿರುವಂಥದ್ದು, ಇದು ಕಂಪ್ಲೀಟಾಗಿ ಹೊಸ ಆ್ಯಪ್ ಆಗುತ್ತೆ. ನೋಡ್ಕೋಬೋದು ಸ್ನ್ಯಾಪ್ಚಾಟು, ವಾಟ್ಸಪ್ಪು ಎಲ್ಲ ಎರಡೆರಡು ಆಗಿರುವಂಥದ್ದು. ಮೊದಲ ಟೆಲಿಗ್ರಾಮ್ ಇಲ್ಲಿರುವಂಥದ್ದು ನೋಡ್ಕೋಬೋದು ಸ್ನೇಹಿತರೆ. ನನ್ನ ಒಂದು ಮೊಬೈಲಲ್ಲಿ ಮೊದಲ ಟೆಲಿಗ್ರಾಮ್ ಇಲ್ಲಿರುವಂಥದ್ದು, ಇದು ಮೊದಲ ಅಕೌಂಟು. ಇವಾಗ ನಿಮಗೆ ಎರಡನೇ ಅಕೌಂಟ್ ಕ್ರಿಯೇಟ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ರೆ, ಬೇರೆ ಮೊಬೈಲ್ ನಂಬರ್ ಮೇಲೆ ಟೆಲಿಗ್ರಾಮ್ ಕ್ರಿಯೇಟ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ರೆ ಇವಾಗ ಹೊಸದು, ಇವಾಗ ಜಸ್ಟ್ ನಾವು ಎರಡನೇ ಟೆಲಿಗ್ರಾಮ್ ಕ್ರಿಯೇಟ್ ಆಗಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಇದು ನೋಡ್ಕೋಬೋದು ಕಂಪ್ಲೀಟಾಗಿ ಹೊಸದಾಗಿ ಬಂದಿರುವಂಥದ್ದು. ಮೊದಲ ಆ್ಯಪಿಗೂ ಇದಕ್ಕೂ ಸಂಬಂಧ ಇರೋದಿಲ್ಲ, ಎರಡೂ ಕೂಡ ಕಂಪ್ಲೀಟಾಗಿ ಬೇರೆ ಬೇರೆ, ಎರಡೂ ಕೂಡ ಹೊಸದಾಗಿ ಕ್ರಿಯೇಟ್ ಆಗುತ್ತೆ. ನೋಡ್ಕೋಬೋದು ಮೊದಲ ವಾಟ್ಸಪ್ ಇಲ್ಲಿರುವಂಥದ್ದು. ಮೊದಲ ವಾಟ್ಸಪ್ ನನ್ನ ವಾಟ್ಸಪ್ ಯೂಸ್ ಮಾಡ್ತಾ ಇರುವಂಥದ್ದು. ಬೇರೆ ನಂಬರ್ ವಾಟ್ಸಪ್ ನೀವೇನಾದರೂ ಯೂಸ್ ಮಾಡಬೇಕು ಇದೇ ಒಂದು ಮೊಬೈಲಲ್ಲಿ ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಕಂಪ್ಲೀಟಾಗಿ ಹೊಸದಾಗಿ ಬಂದಿರುವಂಥದ್ದು ನೋಡ್ಕೋಬೋದು ಸ್ನೇಹಿತರೆ. ಈ ಥರ ಕ್ರಿಯೇಟ್ ಮಾಡ್ಕೋಬೋದು. ಅಕಸ್ಮಾತ್ ಏನಾದರೂ ಡಿಲೀಟ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ರೆ ಲಾಂಗ್ ಪ್ರೆಸ್ ಮಾಡ್ಕೊಂಡ್ಬಿಟ್ಟು ಅನ್ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಲಾಂಗ್ ಪ್ರೆಸ್ ಮಾಡ್ಕೊಂಡ್ಬಿಟ್ಟು ಅನ್ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ್ಯಪ್ ಡಾಟಾ ಕೆನಾಟ್ ಬಿ ರಿಕವರ್ಡ್ ಆಫ್ಟರ್ ಡಿಲೀಷನ್ ಅಂದರೆ ಎಲ್ಲವೂ ಕೂಡ ಮೊದಲಿನ ಥರ. ಇವಾಗ ಎರಡನೇ ವಾಟ್ಸಪ್ಪಲ್ಲಿ ಏನಾದರೂ ಸ್ಟೋರ್ ಇದ್ದರೆ ಎರಡನೇ ವಾಟ್ಸಪ್ಪು ಕಂಪ್ಲೀಟಾಗಿ ಡಿಲೀಟ್ ಆಗುತ್ತೆ ಸ್ನೇಹಿತರೆ. ನೋಡ್ಕೋಬೋದು ಈ ಥರ ಡಿಲೀಟ್ ಕೂಡ ಮಾಡ್ಕೋಬೋದು. ನಿಮಗೆ ಯಾವ ಒಂದು ವಾಟ್ಸಪ್ಪು, ಯಾವ ಒಂದು ಆ್ಯಪು, ಎರಡೆರಡು ಆ್ಯಪ್ಸ್ ಬೇಕಾಗಿರುತ್ತೆ ಈ ಥರ ನಿಮ್ಮ ಒಂದು ಮೊಬೈಲಲ್ಲಿ ಕಂಪ್ಲೀಟಾಗಿ ಫ್ರೀಯಾಗಿ
ಕ್ರಿಯೇಟ್ ಮಾಡ್ಕೋಬೋದು. ವಿಡಿಯೋ ಇಷ್ಟ ಆದರೆ ಮರಿದೇ ಲೈಕ್ ಮಾಡಿ. ಇದೇ ಥರ ಒಂದು ಯೂಸ್ಫುಲ್ ಇನ್ಫಾರ್ಮೇಷನ್ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ರೆಗ್ಯುಲರ್ ಆಗಿ ಡೈಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಅದಕ್ಕೆ ಮರಿದೇ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದೇ ಹಾಗೆ ಹೊರಟೋಗ್ಬಿಡ್ತಾರೆ, ಅದಕ್ಕೆ ಮರಿದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಡೈಲಿ ಇದೇ ಥರ ಒಂದು ಯೂಸ್ಫುಲ್ ಇನ್ಫಾರ್ಮೇಷನ್ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಮತ್ತು ನೀವು ಯಾವ ಒಂದು ಮೊಬೈಲ್ ಯೂಸ್ ಮಾಡ್ತೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.